ಬಾಳೆಗೊನೆಗೆ ಬೆಲೆ ಮಾರುಕಟ್ಟೆಯಲ್ಲಿ ನೋಡಿ, ಬಾಳೆಗೊನೆಗೆ ಬೆಲೆ ಮಾರುಕಟ್ಟೆಯಲ್ಲಿ ದರ ಇಳಿಕೆ ಆಗಿದೆ. ಬೆಳೆದಿದ್ದ ಬಾಳೆ ಬೆಳೆ ಕತ್ತರಿಸಿ ರೈತರು ನಾಶ ಮಾಡಿದ್ದಾರೆ. ಬಾಳೆಗೊನೆಗೆ ಮಾರುಕಟ್ಟೆಯಲ್ಲಿ ಬೆಲೆ ಕಡಿಮೆ ಆದ ಹಿನ್ನೆಲೆಯಲ್ಲಿ ಬಾಳೆ ಬೆಳೆದಂತ ರೈತರೇನಿದಾರಲ್ಲ, ತಾವು ಬೆಳೆದಂತ ಬಾಳೆಯನ್ನ ಕತ್ತರಿಸಿ ನಾಶ ಮಾಡಿ ರೈತರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕೋಲಾರ ತಾಲೂಕಿನ ಕೋಟಿಗಾನಹಳ್ಳಿಯಲ್ಲಿ ನಡೆದಂತ ಘಟನೆ ಇದು. 4.5 ಲಕ್ಷ ರೂಪಾಯಿ ಬಂಡವಾಳ ಹಾಕಿ ಪಾಪ ಆ ರೈತರು ಬಾಳೆಯನ್ನ ಬೆಳೆದಿದ್ರು. ಅದಕ್ಕೆ ತಕ್ಕಂತೆ ಒಳ್ಳೆ ಫಲ ಕೂಡ ಬಂದಿತ್ತು. ಆದರೆ ಮಾರುಕಟ್ಟೆಯಲ್ಲಿ ದರ ಕಡಿಮೆಯಾಗಿದ್ದು ರೈತರಿಗೆ ಕಂಗಾಲಾಗಿ ಹೋಗಿದೆ. ಶಾಕಿಂಗ್ ವಿಚಾರ. ಹಿಂಗಾಗಿ ರೈತರು ತಾವು ಬೆಳೆದಂತ ಬಾಳೆ ಗಿಡಗಳೇನಿದಾವಲ್ಲ ಅದೆಲ್ಲವನ್ನ ಕಟ್ ಮಾಡಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬಾಳೆ ಬೆಳೆಗೆ ನಿರಂತರವಾಗಿ ದರ ಇಳಿಕೆ ಆಗ್ತಾ ಇದೆ. ಇದರಿಂದ ನಷ್ಟ ಅನುಭವಿಸ್ತಾ ಇದ್ದಾರೆ ರೈತರು. ಗಣೇಶ್ ಗೌಡ 3 ಎಕರೆ ಬೆಳೆಯನ್ನ ನಾಶ ಮಾಡಿ ಗಣೇಶ್ ಗೌಡ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಏನು ಪ್ರಯೋಜನ? ಇಷ್ಟೆಲ್ಲ ಬೆಳೆದು, ಇಷ್ಟೆಲ್ಲ ಸಾಲ ಸೋಲ ಮಾಡಿ ಬಾಳೆ ಬೆಳೆದು ಒಳ್ಳೆ ಫಸಲು ಕೂಡ ಬಂದು ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗಬೇಕು ಅನ್ನುವಾಗ ಬಾಳೆಗೊನೆಗೆ ಬೆಲೆ ಕಡಿಮೆಯಾಗಿದ್ದು ಇಷ್ಟೆಲ್ಲ ಖರ್ಚು ಮಾಡಿ, ಇಷ್ಟೆಲ್ಲ ಸಾಲ ಸೋಲ ಮಾಡಿ ಬೆಳೆದಂತ ಬೆಳೆದು ಕೂಡ ಏನು ಪ್ರಯೋಜನ ಅಂತ ಹೇಳಿ ಆ ಬಾಳೆ ಗಿಡಗಳನ್ನ ತಮ್ಮ ಕೈಯಾರ ಆ ರೈತ 3 ಎಕರೆಯಲ್ಲಿ ಬೆಳೆದಿದ್ರಂಥದ್ದೆಲ್ಲವನ್ನ ನಾಶ ಮಾಡಿದ್ದಾರೆ. ಕಷ್ಟಪಟ್ಟು ಬೆಳೆದಂತಹ ಬೆಳೆ ಇವತ್ತು ಏನು ಕೈಗೆ ಸಿಗ್ತಾ ಇಲ್ಲ ನಿಟ್ಟಿನಲ್ಲಿ ಇವತ್ತು ರೈತ ಬಾಳೆಹಣ್ಣಿನ ತೋಟಗಳನ್ನು ಏನು ಕಡಿತಾ ಇರುವಂಥದ್ದು. ಇವತ್ತು ನಾನು ಅದೇ ಜಾಗದಲ್ಲಿದ್ದೇನೆ. ದೃಶ್ಯ ನೋಡಿದ್ರೆ ಇದು ಕೋಲಾರ ತಾಲೂಕಿನ ಕೋಟಿಗನಹಳ್ಳಿ ಗ್ರಾಮ. ಇಲ್ಲಿ ರೈತ ಏನು ಸುಮಾರು 3 ಎಕರೆ ಜಮೀನಿನಲ್ಲಿ ಬೆಳೆದಿರುವಂತಹ ಬಾಳಿನ ತೋಟ ಇದು. ಆದರೆ ಏನು ಬೆಳೆದಂಥ ಬೆಳೆಗೆ ಸರಿಯಾದ ರೇಟ್ ಸಿಗ್ತಾ ಇಲ್ಲ ನಿಟ್ಟಿನಲ್ಲಿ ಇವತ್ತು ಏನು ಬೆಳೆಯನ್ನು ಕಟಾವು ಮಾಡ್ತಿರೋದು, ಅಂದರೆ ತೋಟವನ್ನೇ ಕಟಾವು ಮಾಡ್ತಾ ಇರೋವಂಥದ್ದು. ಸುಮಾರು 3 ರಿಂದ 4 ಲಕ್ಷ ರೂಪಾಯಿ ವೆಚ್ಚ ಮಾಡಿ ಬೆಳೆದಂತಹ ಈ ಬೆಳೆ ಇವತ್ತು ರೈತನ ಕೈಗೆ ಸಿಗ್ತಾ ಇಲ್ಲ. ಅಂದರೆ ಮಾರುಕಟ್ಟೆಯಲ್ಲಿ ಸುಮಾರು 10 ರೂಪಾಯಿಗೆ ಏನು ಹಣ್ಣನ್ನು ಕೇಳ್ತಾ ಇರೋ ನಿಟ್ಟಿನಲ್ಲಿ ಇವತ್ತು ರೈತ ಏನು ತನಗೆ ಬೆಲೆ ಸಿಗ್ತಾ ಇಲ್ಲ ನಿಟ್ಟಿನಲ್ಲಿ ಇವತ್ತು ಮೊದಲು ಗೊತ್ತಾಗಿಲ್ವ ಅಂದ್ರೆ ನಿಮ್ಮ ರೇಟ್ ಇತ್ತು? ರೇಟ್ ಇತ್ತು ಸರ್. ಮೊದಲು 100 ರೂಪಾಯಿ 90 ರೂಪಾಯಿ ಹೋಗ್ತಾ ಇತ್ತು. ಅದೇ ರೇಟ್ ಇದ್ದಿದ್ರೆ ಒಂದಷ್ಟು ನಮ್ಗೆ ಮುಂದೆ ಬರ್ತಾ ಇದ್ರಿ. ಈಗಲೂ ಏಕ್ದಮ್ ಕುಸಿದೆ ಇದು ಬಾಳೆಹಣ್ಣು ಏಲಕ್ಕಿ. ಇಲ್ಲಿ ಕೆಜಿ 10 ರೂಪಾಯಿ ಕೇಳ್ತಾರೆ. 10 ರೂಪಾಯಿಗೆ ಏನೂ ಸಿಗಲ್ಲ ಇಲ್ಲಿ. ಇದು ಗೊಬ್ಬರ ಕೊಡಬೇಕು, ಔಷಧಿ ಹೊಡಿಬೇಕು, ಎಲ್ಲ ಕ್ಲೀನ್ ಮಾಡಿಸ್ಬೇಕು. ಅದ್ರ ಮೇಂಟೆನೆನ್ಸ್ ಚಾರ್ಜ್ ಕೂಡ ಬರಲ್ಲ. ಅದಕ್ಕೆ ಇಟ್ಕೊಂಡು ಏನು ಮಾಡ್ಬೇಕಂತೇಳಿ ತೆಗಿಸ್ತಾರೆ ಸರ್. ಎಷ್ಟು ಬೆಳೆದಿದೆ, ಎಷ್ಟು ಖರ್ಚು ಮಾಡಿದ್ರಿ ಅಂತ ಹೇಳ್ಬಿಟ್ಟು ಸರ್? 3 ಎಕರೆಯಲ್ಲಿ 2600 ಗಿಡ ಉಳಿದ್ರಿ. 2600 ಗಿಡಕ್ಕೆ 4 ರಿಂದ 4.5 ಲಕ್ಷ ರೂಪಾಯಿ ಬಂಡವಾಳ ಬಿದ್ದಿದೆ ಸರ್. ಅಂತ ಹೇಳಿದ್ರೆ ನೀವು ಮಾರ್ಕೆಟ್ಗೆ ತಗೊಂಡೋಗಕ್ಕೂ ನಿಮ್ಗೆ ಹಾಕಿರೋ ದುಡ್ಡು ಬರ್ತಾ ಇಲ್ಲ ಅಂತನಾ? ಇದು ಮಾರ್ಕೆಟ್ ತೊಗೊಂಡೋದ್ರು ಕೂಡ ಹಾಕಿರೋ ಬಂಡವಾಳ ಬರ್ತದೆ. ಕೆಜಿ 10 ರೂಪಾಯಿ ಅಂದರೆ ಇಲ್ಲಿ ಒಬ್ಬ ಮನುಷ್ಯನಿಗೆ ಒಂದು 600 ರಿಂದ 700 ರೂಪಾಯಿ ಇದು ಕೂಲಿ ಇದೆ ಸರ್. ಮತ್ತು 2 ಟೈಮ್ ಊಟ ಕೊಡಬೇಕು. ಇದೆಲ್ಲ ಖರ್ಚುಗಳಿದೆ. ಇಲ್ಲಿಂದ ಟ್ರಾನ್ಸ್ಪೋರ್ಟ್ ಚಾರ್ಜ್ ಕೂಡ ಬರ್ತಲ್ಲ. ಆದ್ರೂ ಬೇಡ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ ಸರ್. ಇವಿಷ್ಟು ರೈತನ ಮಾತಾಡೋ ಒಟ್ಟಾರೆ ಹೇಳ್ಬೇಕಂತ ಹೇಳಿದ್ರೆ ಏನು ಸರ್ಕಾರಗಳು ಕೂಡಲೇ ರೈತನ ನೆರವಿಗೆ ಧಾವಿಸಬೇಕು. ಇಲ್ಲ ಅಂತ ಹೇಳಿದ್ರೆ ರೈತನ ಆತ್ಮಹತ್ಯೆಗಳು ಸಹ ಹೆಚ್ಚಾಗುವ ಸಂಭವ ಇದೆ ಅನ್ನೋದು ರೈತನ ಮಾತಾಡಿರುವಂಥದ್ದು. ಕ್ಯಾನ್ಪಸ್ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಬಾಳೆಗೊನೆಗೆ ಬೆಲೆ ಮಾರುಕಟ್ಟೆಯಲ್ಲಿ ನೋಡಿ, ಬಾಳೆಗೊನೆಗೆ ಬೆಲೆ ಮಾರುಕಟ್ಟೆಯಲ್ಲಿ ದರ ಇಳಿಕೆ ಆಗಿದೆ. ಬೆಳೆದಿದ್ದ ಬಾಳೆ ಬೆಳೆ ಕತ್ತರಿಸಿ ರೈತರು ನಾಶ ಮಾಡಿದ್ದಾರೆ. ಬಾಳೆಗೊನೆಗೆ ಮಾರುಕಟ್ಟೆಯಲ್ಲಿ ಬೆಲೆ ಕಡಿಮೆ ಆದ ಹಿನ್ನೆಲೆಯಲ್ಲಿ ಬಾಳೆ ಬೆಳೆದಂತ ರೈತರೇನಿದಾರಲ್ಲ, ತಾವು ಬೆಳೆದಂತ ಬಾಳೆಯನ್ನ ಕತ್ತರಿಸಿ ನಾಶ ಮಾಡಿ ರೈತರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕೋಲಾರ ತಾಲೂಕಿನ ಕೋಟಿಗಾನಹಳ್ಳಿಯಲ್ಲಿ ನಡೆದಂತ ಘಟನೆ ಇದು. 4.5 ಲಕ್ಷ ರೂಪಾಯಿ ಬಂಡವಾಳ ಹಾಕಿ ಪಾಪ ಆ ರೈತರು ಬಾಳೆಯನ್ನ ಬೆಳೆದಿದ್ರು. ಅದಕ್ಕೆ ತಕ್ಕಂತೆ ಒಳ್ಳೆ ಫಲ ಕೂಡ ಬಂದಿತ್ತು. ಆದರೆ ಮಾರುಕಟ್ಟೆಯಲ್ಲಿ ದರ ಕಡಿಮೆಯಾಗಿದ್ದು ರೈತರಿಗೆ ಕಂಗಾಲಾಗಿ ಹೋಗಿದೆ. ಶಾಕಿಂಗ್ ವಿಚಾರ. ಹಿಂಗಾಗಿ ರೈತರು ತಾವು ಬೆಳೆದಂತ ಬಾಳೆ ಗಿಡಗಳೇನಿದಾವಲ್ಲ ಅದೆಲ್ಲವನ್ನ ಕಟ್ ಮಾಡಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬಾಳೆ ಬೆಳೆಗೆ ನಿರಂತರವಾಗಿ ದರ ಇಳಿಕೆ ಆಗ್ತಾ ಇದೆ. ಇದರಿಂದ ನಷ್ಟ ಅನುಭವಿಸ್ತಾ ಇದ್ದಾರೆ ರೈತರು. ಗಣೇಶ್ ಗೌಡ 3 ಎಕರೆ ಬೆಳೆಯನ್ನ ನಾಶ ಮಾಡಿ ಗಣೇಶ್ ಗೌಡ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಏನು ಪ್ರಯೋಜನ? ಇಷ್ಟೆಲ್ಲ ಬೆಳೆದು, ಇಷ್ಟೆಲ್ಲ ಸಾಲ ಸೋಲ ಮಾಡಿ ಬಾಳೆ ಬೆಳೆದು ಒಳ್ಳೆ ಫಸಲು ಕೂಡ ಬಂದು ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗಬೇಕು ಅನ್ನುವಾಗ ಬಾಳೆಗೊನೆಗೆ ಬೆಲೆ ಕಡಿಮೆಯಾಗಿದ್ದು ಇಷ್ಟೆಲ್ಲ ಖರ್ಚು ಮಾಡಿ, ಇಷ್ಟೆಲ್ಲ ಸಾಲ ಸೋಲ ಮಾಡಿ ಬೆಳೆದಂತ ಬೆಳೆದು ಕೂಡ ಏನು ಪ್ರಯೋಜನ ಅಂತ ಹೇಳಿ
ಆ ಬಾಳೆ ಗಿಡಗಳನ್ನ ತಮ್ಮ ಕೈಯಾರ ಆ ರೈತ 3 ಎಕರೆಯಲ್ಲಿ ಬೆಳೆದಿದ್ರಂಥದ್ದೆಲ್ಲವನ್ನ ನಾಶ ಮಾಡಿದ್ದಾರೆ. ಕಷ್ಟಪಟ್ಟು ಬೆಳೆದಂತಹ ಬೆಳೆ ಇವತ್ತು ಏನು ಕೈಗೆ ಸಿಗ್ತಾ ಇಲ್ಲ ನಿಟ್ಟಿನಲ್ಲಿ ಇವತ್ತು ರೈತ ಬಾಳೆಹಣ್ಣಿನ ತೋಟಗಳನ್ನು ಏನು ಕಡಿತಾ ಇರುವಂಥದ್ದು. ಇವತ್ತು ನಾನು ಅದೇ ಜಾಗದಲ್ಲಿದ್ದೇನೆ. ದೃಶ್ಯ ನೋಡಿದ್ರೆ ಇದು ಕೋಲಾರ ತಾಲೂಕಿನ ಕೊಟ್ಟಿಗೆನಹಳ್ಳಿ ಗ್ರಾಮ. ಇಲ್ಲಿ ರೈತ ಏನು ಸುಮಾರು 3 ಎಕರೆ ಜಮೀನಿನಲ್ಲಿ ಬೆಳೆದಿರುವಂತಹ ಬಾಳಿನ ತೋಟ ಇದು. ಆದರೆ ಏನು ಬೆಳೆದಂಥ ಬೆಳೆಗೆ ಸರಿಯಾದ ರೇಟ್ ಸಿಗ್ತಾ ಇಲ್ಲ ನಿಟ್ಟಿನಲ್ಲಿ ಇವತ್ತು ಏನು ಬೆಳೆಯನ್ನು ಕಟಾವು ಮಾಡ್ತಾ ಇರೋದು ಅಂದರೆ ತೋಟವನ್ನೇ ಕಟಾವು ಮಾಡ್ತಾ ಇರೋವಂಥದ್ದು. ಸುಮಾರು 3 ರಿಂದ 4 ಲಕ್ಷ ರೂಪಾಯಿ ವೆಚ್ಚ ಮಾಡಿ ಬೆಳೆದಂತಹ ಈ ಬೆಳೆ ಇವತ್ತು ರೈತನ ಕೈಗೆ ಸಿಗ್ತಾ ಇಲ್ಲ. ಅಂದರೆ ಮಾರುಕಟ್ಟೆಯಲ್ಲಿ ಸುಮಾರು 10 ರೂಪಾಯಿಗೆ ಏನು ಹಣ್ಣನ್ನು ಕೇಳ್ತಾ ಇರೋ ನಿಟ್ಟಿನಲ್ಲಿ ಇವತ್ತು ರೈತ ಏನು ತನಗೆ ಬೆಲೆ ಸಿಗ್ತಾ ಇಲ್ಲ ನಿಟ್ಟಿನಲ್ಲಿ ಇವತ್ತು ಮೊದಲು ಗೊತ್ತಾಗಿಲ್ವ ಅಂದ್ರೆ ನಿಮ್ಮ ರೇಟ್ ಇತ್ತು ಸರ್. ಮೊದಲು 100 ರೂಪಾಯಿ 90 ರೂಪಾಯಿ ಹೋಗ್ತಾ ಇತ್ತು. ಅದೇ ರೇಟ್ ಇದ್ದಿದ್ರೆ ಒಂದಷ್ಟು ನಮ್ಗೆ ಮುಂದೆ ಬರ್ತಾ ಇದ್ರಿ. ಈಗಲೂ ಏಕ್ದಮ್ ಕುಸಿದೆ ಇದು ಬಾಳೆಹಣ್ಣು ಏಲಕ್ಕಿ. ಇಲ್ಲಿ ಕೆಜಿ 10 ರೂಪಾಯಿ ಕೇಳ್ತಾರೆ. 10 ರೂಪಾಯಿಗೆ ಏನೂ ಸಿಗಲ್ಲ ಇಲ್ಲಿ. ಇದು ಗೊಬ್ಬರ ಕೊಡಬೇಕು, ಔಷಧಿ ಹೊಡಿಬೇಕು, ಎಲ್ಲ ಕ್ಲೀನ್ ಮಾಡಿಸ್ಬೇಕು. ಅದ್ರ ಮೇಂಟೆನೆನ್ಸ್ ಚಾರ್ಜ್ ಕೂಡ ಬರಲ್ಲ. ಅದಕ್ಕೆ ಇಟ್ಕೊಂಡು ಏನು ಮಾಡ್ಬೇಕಂತೇಳಿ ತೆಗಿಸ್ತಾರೆ ಸರ್. ಅಲ್ಲಿ ಎಷ್ಟು ಬೆಳೆದಿದೆ, ಎಷ್ಟು ಖರ್ಚು ಮಾಡಿದ್ರಿ ಅಂತ ಹೇಳ್ಬಿಟ್ಟು ಸರ್? 3 ಎಕರೆಯಲ್ಲಿ 2600 ಗಿಡ ಉಳಿದ್ರಿ. 2600 ಗಿಡಕ್ಕೆ 4 ರಿಂದ 4.5 ಲಕ್ಷ ರೂಪಾಯಿ ಬಂಡವಾಳ ಬಿದ್ದಿದೆ ಸರ್. ಅಂತ ಹೇಳಿದ್ರೆ ನೀವು ಮಾರ್ಕೆಟ್ಗೆ ತಗೊಂಡೋಗಕ್ಕೂ ನಿಮ್ಗೆ ಹಾಕಿರೋ ದುಡ್ಡು ಬರ್ತಾ ಇಲ್ಲ ಅಂತನಾ? ಇದು ಮಾರ್ಕೆಟ್ ತೊಗೊಂಡೋದ್ರು ಕೂಡ ಹಾಕಿರೋ ಬಂಡವಾಳ ಬರ್ತಲ್ಲ. ಕೆಜಿ 10 ರೂಪಾಯಿ ಅಂದರೆ ಇಲ್ಲಿ ಒಬ್ಬ ಮನುಷ್ಯನಿಗೆ ಒಂದು 600 ರಿಂದ 700 ರೂಪಾಯಿ ಇದೆ ಕೂಲಿ ಇದೆ ಸರ್. ಮತ್ತು 2 ಟೈಮ್ ಊಟ ಕೊಡಬೇಕು. ಇದೆಲ್ಲ ಖರ್ಚುಗಳಿದೆ. ಇಲ್ಲಿಂದ ಟ್ರಾನ್ಸ್ಪೋರ್ಟ್ ಚಾರ್ಜ್ ಕೂಡ ಬರ್ತಲ್ಲ. ಆದ್ರೂ ಬೇಡ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ ಸರ್. ಇವಿಷ್ಟು ರೈತನ ಮಾತಾಡೋ ಒಟ್ಟಾರೆ ಹೇಳ್ಬೇಕಂತ ಹೇಳಿದ್ರೆ ಏನು ಸರ್ಕಾರಗಳು ಕೂಡಲೇ ರೈತನ ನೆರವಿಗೆ ಧಾವಿಸಬೇಕು. ಇಲ್ಲ ಅಂತ ಹೇಳಿದ್ರೆ ರೈತನ ಆತ್ಮಹತ್ಯೆಗಳು ಸಹ ಹೆಚ್ಚಾಗುವ ಸಂಭವ ಇದೆ ಅನ್ನೋದು ರೈತನ ಮಾತಾಡಿರೋಂಥದ್ದು. ಕ್ಯಾನ್ಪಸ್ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ. ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದ್ರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.